ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಸುಳ್ಯದ ಒಂದಷ್ಟು ಗ್ರಾಮಗಳಿಗೆ ಕುಡಿಯುವ ನೀರು ಹರಿಯುವಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ವಾಟರ್ ಫಿಲ್ಟ್ರೇಷನ್ ಏನು ಇವತ್ತು ಬಂಟ್ವಾಳದ ಶಂಭೂರಿನಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ. ಈ ಪ್ರಾಜೆಕ್ಟ್ ವೀಕ್ಷಣೆ ಮಾಡಲಿಕ್ಕೆ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಕಾಮಗಾರಿಗಳು ನಡೀತಾ ಇದೆ. ಇಲ್ಲಿ ಫಿಲ್ಟ್ರೇಷನ್ ಟ್ಯಾಂಕಿಗಳಾಗ್ಬೋದು, ಆನಂತರ ಎಲೆಕ್ಟ್ರಿಸಿಟಿ ಪವರ್ ಕೊಡುವಂಥದ್ದು, ಆನಂತರ ಅದಕ್ಕೆ ಬೇಕಾಗುವಂಥ ಎಲ್ಲ ಏನೇನು ಪ್ರಾಜೆಕ್ಟಲ್ಲಿ ಫಿಲ್ಟ್ರೇಷನ್ಗಳು ಬೇಕು, ಬಾಕಿದು ಬೇಕು, ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಈಗಲೇ ಸುಮಾರು 70% ವಾಟರ್ ಲೈನ್ಗಳನ್ನು ಕೂಡ ಗ್ರಾಮಾಂತರ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡಲಿಕ್ಕೆ ಯೋಜನೆಗಳನ್ನು ಮಾಡಿದ್ದಾರೆ. ಅದೇ ನ್ಯಾಷನಲ್ ಹೈವೇ, ನಾವು ಮಾಣಿಯಿಂದ ಕುಂಬ್ರದವರೆಗೆ ಹೋಗುವಂಥ ರಸ್ತೆಯಲ್ಲಿ ಅಲ್ಲಿ ನ್ಯಾಷನಲ್ ಹೈವೇ ಕೆಳಗಡೆ ಪೈಪ್ಲೈನ್ ಅಳವಡಿಸಬೇಕು. ಅದಕ್ಕೆ ಅನುಮತಿಗೆ ಈಗಲೇ ಅಧಿಕಾರಿಗಳು, ಅವರು ಕೂಡ ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಬಂದಿದ್ದರು. ಅವ್ರ ಹತ್ರ ಚರ್ಚೆಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 10-12 ಎಕರೆ ಜಾಗಕ್ಕೆ ಅವರಿಗೆ ಸಪ್ಲಿಮೆಂಟ್ರಿ ಬೇರೆ ಜಾಗವನ್ನು ಕೊಡಬೇಕು. ಅದಕ್ಕೂ ಕೂಡ ಅಧಿಕಾರಿ ಮಟ್ಟದಲ್ಲಿ ಚರ್ಚೆಗಳು ನಡೆದು ಅದಕ್ಕೆ ಕೊಡುವಂಥ ಕೆಲಸಗಳಾಗಿದೆ. ಇದೇ ಬರುವ ಜನವರಿಗೆ ವಿಟ್ಲ ಭಾಗದಲ್ಲಿ ಇರುವಂಥ ಎಲ್ಲ ಗ್ರಾಮಗಳು, ಅಂದರೆ ಬಂಟ್ವಾಳ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಂಟ್ವಾಳ ಏನಿದೆ ಅಲ್ಲಿ ಒಂದು ಸುಮಾರು 6 ಒಟ್ಟು ತಾಲೂಕು 9 ಗ್ರಾಮ ಪಂಚಾಯತಿಗಳಿಗೆ ಜನವರಿಯಲ್ಲಿ ನೀರು ಸರಬರಾಜು ಮಾಡಬೇಕು ಅಂತ ಅವರು ಫೆಬ್ರವರಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಜನವರಿಯಲ್ಲಿ ನೀರು ಕೊಡಬೇಕು ಅಂತ ಹೇಳಿದ್ದೀನಿ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಗ್ರಾಮಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ಒಳಗಡೆ ಪೂರ್ತಿ ನೀರನ್ನು ಕೊಡಬೇಕು ಅಂತ ಅವ್ರ ಹತ್ರ ಚರ್ಚೆಯನ್ನು ಮಾಡಿದ್ದೀನಿ. ಅವರು ನ್ಯಾಷನಲ್ ಹೈವೇ ಅದು ಏನೋ ಪರ್ಮಿಷನ್ ಆದರೆ ಕೂಡಲೇ ಅದನ್ನು ಕೂಡ ಮಾಡಿಕೊಡಲಿಕ್ಕೆ ಒಪ್ಪಿದ್ದಾರೆ. ಇದು ಸುಮಾರು 746 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಆಗಿರ್ತದೆ. ಇನ್ನು 250 ಕೋಟಿ ರೂಪಾಯಿಯ ಪ್ರಾಜೆಕ್ಟು ನಮ್ಮ ಸವಣೂರಲ್ಲಿ ಆಗ್ತಾಯಿದೆ. ಆ ಭಾಗದಿಂದ ಉಪ್ಪಿನಂಗಡಿ, ಹಿರೇಬಂಡಾಡಿ ಆ ಭಾಗಗಳಿಗೆ ನೀರು ಕೊಡುವಂಥ ಕೆಲಸ ಆಗ್ತದೆ. ಅದಕ್ಕೂ ಕೂಡ ಜನವರಿಯಲ್ಲಿ ನೀರು ಕೊಡಲಿಕ್ಕೆ ಅವರಿಗೆ ಈಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಅವರು ಜನವರಿ ಫೆಬ್ರವರಿಯಲ್ಲಿ ಏನು ಮುಂದಿನ ವರ್ಷದ ನಮ್ಮದು ಬರೆಗಾಲ ಬರ್ತದೆ, ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ, ಆವಾಗ ಎಲ್ರಿಗೂ ಕೂಡ ಇವತ್ತಿನವರೆಗೆ ಏನು ನಾವು ಬೋರ್ವೆಲ್ ನೀರನ್ನು ಕುಡಿತಾ ಇದ್ವಿ ಅವರಿಗೆಲ್ಲ ಫಿಲ್ಟರ್ ಡ್ರಿಂಕಿಂಗ್ ವಾಟರನ್ನು ಕೊಡುವಂಥ ಕೆಲಸವನ್ನು ಈಗ ನಾವು ಮಾಡ್ತೇವೆ. ಯೋಜನೆಯನ್ನು ಆದಷ್ಟು ಬೇಗ ಸ್ಪೀಡಪ್ ಮಾಡಲಿಕ್ಕೆ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ವಾರ್ ಫೂಟಿಂಗ್ ಲೆವೆಲಲ್ಲಿ ಇದನ್ನು ಮಾಡಿ ಆದಷ್ಟು ಬೇಗ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆ ಈ ಪ್ರಾಜೆಕ್ಟಿಂದ 1,006 ಕೋಟಿ ರೂಪಾಯಿಯ ಏನು ಪ್ರಾಜೆಕ್ಟ್ ಏನಿದೆ ಬಹುಗ್ರಾಮ ಕುಡಿಯುವ ನೀರಲ್ಲ ಕುಡಿಯುವಂಥ ನೀರಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಅದರಲ್ಲಿ ಪೂರ್ತಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಟ್ ಆಫ್ ಸುಳ್ಯ ಆ ಗ್ರಾಮಗಳಿಗೂ ಕೂಡ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಾಂತರ ಸಿಟಿಗೆ ಒಂದು ಬಿಟ್ಟು ನಗರಸಭೆ ಬಿಟ್ಟು ಪೂರ್ತಿ ಗ್ರಾಮಗಳಿಗೆ ನೀರು ಸರಬರಾಜು ಆಗ್ತದೆ. ಸುಮಾರು 28 ಸುಳ್ಯದ ಗ್ರಾಮಗಳಿಗೂ ಕೂಡ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಪಂಚಾಯತಿ ಲೆವೆಲ್ ಅದಕ್ಕೂ ಕೂಡ ನೀರು ಸರಬರಾಜು ಆಗ್ತದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಒಟ್ಟು 79 ವಿಲೇಜ್ಗಳಿಗೆ ನೀರನ್ನು ಸರಬರಾಜು ಮಾಡುವಂಥ ಕೆಲಸಗಳಾಗ್ತದೆ.